ಕಾಂಗ್ರೆಸ್ಗೆ ಮೋದಿ ಫೋಬಿಯಾ ಉಂಟಾಗಿದೆ. ಮೋದಿ ಹೆಸರು ಕೇಳಿದ್ರೆ ಚೇಳು ಕಡಿದಂತಾಗತ್ತೆ. ಕಾಂಗ್ರೆಸ್ ವಿರುದ್ಧ ಪ್ರಹ್ಲಾದ್ ಜೋಶಿ ವಾಗ್ದಾಳಿ ನಡೆಸಿದ್ದಾರೆ. ಭಾರತದ ಯುದ್ಧ ಭಯೋತ್ಪಾದನೆಯ ವಿರುದ್ಧ ಖರ್ಗೆ ಅವರೇ ನಿಮ್ಮ ಸಚಿವರು ಮಾತು ಕೇಳಿ, ಬಾಯಿಗೆ ಬಂದಂತೆ ಮಾತು ಬೇಡ ಅಂತ ಹೇಳಿ. ಕಾಂಗ್ರೆಸ್ನವರು ಅತೃಪ್ತ ಆತ್ಮಗಳು. ಕಾಂಗ್ರೆಸ್ ವಿರುದ್ಧ ಪ್ರಹ್ಲಾದ್ ಜೋಶಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಆ ರೀತಿ ಅವರು ಭ್ರಮೆಯಲ್ಲಿದ್ದಾರೆ. ಮೋದಿ ಹೆಸರು ಹೇಳಿದ ತಕ್ಷಣ ಅವ್ರಿಗೇನೋ ಒಂದು ಸ್ವಲ್ಪ ಈ ಚೋಳು ಕಡದಂಗೆ ಆಟ ಆಡ್ತಾರೆ. ಅವರು ಮೋದಿ ಹೆಸರು, ಮೋದಿ ಚಿತ್ರ ಕಣ್ಣಿಗೆ ಕಂಡ ತಕ್ಷಣ ಒಂಥರ ಈ ಚೋಳು ಕಡದ ನಂತರ ಕುಣಿದಾಡ್ತಾರ ಭಾಳ. ಅಂದ್ರೆ ಅದು ಭಾಳಷ್ಟು ಈ ಚೋಳುಗಳೇನಿರ್ತಾವ ಅವು ವಿಷಕಾರಿ ಇರೋದಿಲ್ಲ, ಅದರ ನೋವು ಭಾಳ ಇರ್ತದೆ. ಹಂಗೆ ಅವರು ಚೋಳು ಕಡದಂಗೆ ಆಟ ಆಡ್ತಾರೆ, ಕುಣಿದಾಡ್ತಾರೆ. ಆ ಒಂದು ಮಾನಸಿಕತೆ ಒಳಗೆ ಅವರಿದ್ದಾರೆ. ಮೊದಲಿಂದನೂ ನಾವು ಹೇಳಿದ್ದೇವೆ, ಭಾರತದ ಯುದ್ಧ ಏನು ಇದ್ದರೂ ಅದು ಭಯೋತ್ಪಾದನೆ ವಿರುದ್ಧ. ಮೊದಲು ಖರ್ಗೆ ಅವ್ರಿಗೇನಾದರೂ ಒಂದು ಸ್ವಲ್ಪ ರಾಷ್ಟ್ರೀಯ ಅಧ್ಯಕ್ಷರಾಗಿ ಕನಿಷ್ಠತಮ ದೇಶದ ವ್ಯವಸ್ಥೆ ಬಗ್ಗೆ, ಇಲ್ಲೂ ಕೂಡ ಅವರು ಮಂತ್ರಿಯಾಗಿದ್ದವರು, ಅಪೋಸಿಷನ್ ಲೀಡರ್ ಆಗಿದ್ದಾರೆ ಲೋಕಸಭೆಯಲ್ಲಿ, ಈಗ ರಾಜ್ಯಸಭೆಯಲ್ಲಿ. ನಿಮ್ಮ ಮಂತ್ರಿಗಳಿಗೆ, ನಿಮ್ಮ ಇವರಿಗೆ ಬಾಯಿಗೆ ಬಂದಂಗೆ ಮಾತಾಡೋದು ನಿಲ್ಲಿಸು ಅಂತ ಹೇಳ್ರಿ. ಅತೃಪ್ತ ಆತ್ಮಗಳಿವು ಸದಾ ಕಾಲಕ್ಕೂ ಸುತ್ತಿರ್ತಾವೆ, ಮೋಕ್ಷ ಸಿಗುವುದಿಲ್ಲ ಅದಕ್ಕೆ. ಹಂಗೆ ಅತೃಪ್ತ ಆತ್ಮಗಳಿವು. ಈ ಅತೃಪ್ತ ಆತ್ಮಗಳು ಈ ರೀತಿ ಮಾತಾಡ್ತಾ ಇರ್ತಾವ, ಅದಕ್ಕೇನು ಅರ್ಥ ಇಲ್ಲ. ಮುಂಬೈದಾಗ ಯಾಕೆ ಮಾಡಲಿಲ್ಲ ಅಂತ ಡಿಸಿಷನ್ ಹಂಗಾರ. ಮೊದಲನೇದಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.